ಎಲ್ರಿಗೂ ನಮಸ್ಕಾರ. ಬ್ಲಿಂಕ್ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಇವತ್ತಿಲ್ಲಿ ಕೂತಿದ್ದೀನಿ. ಜರ್ನಿ ಹೇಗೆ ಶುರುವಾಯಿತು, ಬ್ಲಿಂಕ್ ಅನ್ನುವ ಮೊಳಕೆ ಹೇಗೆ ಚಿಗುರ್ಕೊಳ್ತು ಅಂತ ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಕೂತಿದ್ದೀನಿ. ಬ್ಲಿಂಕ್ ಅಂದ ತಕ್ಷಣ ಮೊದಲು ನಮಗೆ ನೆನಪಾಗೋದು ಅಥವಾ ಮೊದಲ ವ್ಯಕ್ತಿನ ನಾವು ನೆನಪು ಮಾಡ್ಕೋಬೇಕಾಗಿರೋದು ಶ್ರೀನಿಧಿ, ಬ್ಲಿಂಕ್ ಚಿತ್ರದ ನಿರ್ದೇಶಕರು. ಅವರಲ್ಲೂ ಮತ್ತು ನನ್ನ ಪರಿಚಯ 2014ರಲ್ಲಿ ಅನೇಕ ಅಂತ ಒಂದು ತಂಡ ಇದೆ. ಆ ತಂಡದಲ್ಲಿ ಆಗಿದ್ದು ಇಬ್ಬರು ಒಟ್ಟಿಗೆ ನಾಟಕ ಮಾಡ್ತಾಯಿದ್ವಿ. ಪ್ರಾಬಬ್ಲಿ ನನಗೆ 17 ವರ್ಷ ಆ್ಯಂಡ್ ಅವರಿಗೆ 15 ವರ್ಷ. ಸೊ ಇಲ್ಲಿಂದ ಪರಿಚಯ. ಅವತ್ತಿಂದ ಇವತ್ತುವರೆಗೂ ನಾವು ಎಲ್ಲೇ ಸಿಕ್ಕಿದ್ರು ಮಾತಾಡಿರೋದು ಸಿನಿಮಾ ಬಗ್ಗೆನೇ. ಸಿನಿಮಾ ಬಗ್ಗೆ ಇರುವ ಒಲವು ನಮ್ಮಿಬ್ಬರನ್ನ ಸ್ನೇಹಿತರನ್ನಾಗಿ ಮಾಡ್ತು. ಆವಾಗವಾಗ ಶ್ರೀನಿಧಿಯವರು ಸಿನಿಮಾ ಬಗ್ಗೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಆ್ಯಂಡ್ ಅವ್ರು ಎಷ್ಟು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಆ್ಯಕ್ಟಿಂಗ್ ಬಗ್ಗೆ ಎಷ್ಟು ಆಸಕ್ತಿ ಇದೆ. ಅವ್ರಿಗೆ ಆ್ಯಕ್ಚುಲಿ ಆ್ಯಕ್ಟರ್ ಆಗಬೇಕು ಅಂತ ಆಸೆ ಇತ್ತು, ಬಟ್ ಕಾರಣಾಂತರಗಳಿಂದ ನಿರ್ದೇಶಕರಾಗಿದ್ದಾರೆ. ಇವತ್ತು ಐ ಫೀಲ್ ಅವರು ನಿರ್ದೇಶಕರಾಗೇ ಹೆಚ್ಚು ಜನಮನ್ನಣೆಯನ್ನು ತಗೋತಾರೆ ಅಂತ ನನಗನ್ಸುತ್ತೆ. ಅದ್ರ ಜೊತೆಗೆ ಬ್ಲಿಂಕ್ ಅಂತ ಬಂದಿದ್ದು ನಾವು 2019 ಪಿ ಅದನ್ನು ಹಂಗೆ ಹಾಕ್ಕೊಡಿ. 2019ರಲ್ಲಿ ಶ್ರೀನಿಧಿಯವರು ಬಂದು ನನ್ನ ಕತೆ ಹೇಳ್ತಾರೆ ಬ್ಲಿಂಕ್ ಅಂತ. ಅದಕ್ಕಿಂತ ಮುಂಚೆ ಅವರು ಒಂದು ಸತಿ ಸಿನಿಮಾ ಮಾಡಬೇಕು ಅಂತ ಹೀಗೆ ಅವರು ಆಸಕ್ತಿನ ವ್ಯಕ್ತಪಡಿಸಿದಾಗ ನಾನು ಯಾವುದೋ ಒಂದು ಸಿನಿಮಾ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಆ ಸಿನಿಮಾಗೆ ಅಸೋಸಿಯೇಟ್ ಆಗಿ ಮಾಡಿದ್ರೆ ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಬೋದೇನೋ ಅನ್ನೋ ಒಂದು ಇದು ನನಗನ್ನಿಸ್ತು. ಸೊ ಅವ್ರಿಗೆ ಹೇಳಿದೆ, ನೋಡಿ ಬಂದು ಅಸೋಸಿಯೇಟಾಗಿ ಕೆಲಸ ಮಾಡ್ತೀರಾ ಅಂದರೆ ಮಾಡಿ ಅಂತ. ಅವರು ಅಸೋಸಿಯೇಟಾಗಿ ಬಂದು ಆ ಸಿನಿಮಾಗೆ ಸೇರಿಕೊಂಡ್ರು. ಅವ್ರ ಜೊತೆ ಅವ್ರ ಸ್ನೇಹಿತರು ಸಂಜೀವ್ ಅವ್ರನ್ನೂ ಕೂಡ ಕರ್ಕೊಂಡ್ಬಂದಿದ್ರು. ಸಂಜೀವ್ ಅವರ ಮೊದಲನೇ ಪರಿಚಯ ಆಗಿದ್ದು ನನಗೆ ಅಲ್ಲಿ, ನಮ್ಮ ಸಿನಿಮಾ ಎಡಿಟರ್ದು. ಆ ಸಿನಿಮಾದಲ್ಲಿ ನಮ್ಮ ಬೇರೆ ಬೇರೆ ಕಲಾವಿದರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ನನಗೆ ಒಂಥರ ಈ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಆ ಸಿನಿಮಾದಲ್ಲಿ ನನಗೆ ಬ್ಲಿಂಕ್ ಇಡೀ ತಂಡ ಪರಿಚಯ ಆಗಿದ್ದು. ಹೀಗೆ ಸಿನಿಮಾ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಿರುವಾಗ ನಿಧಿ ಬ್ಲಿಂಕ್ ಸ್ಕ್ರಿಪ್ಟ್ ಜೊತೆ ಬರ್ತಾರೆ ಮನೆಗೆ. ಬಂದು ಕಥೆನ ಹೇಳ್ತಾರೆ. ಕಥೆನ ಹೇಳಿದ ನಂತರ ಕಥೆ ಅದ್ಭುತವಾಗಿದೆ, ಇದನ್ನು ನಿರ್ಮಾಣ ಮಾಡೋದು ಯಾರು? ಯಾಕಂದರೆ ಹೊಸೊಬ್ಬರು ಸಿನಿಮಾ, ಹೊಸ ಥರದ ಸಿನಿಮಾ ಅಂತಂದಾಗ ಎಲ್ಲರ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ, ನಾನು ಎಷ್ಟು ದುಡ್ಡು ಹಾಕಿದ್ರೆ ಎಷ್ಟು ದುಡ್ಡು ವಾಪಸ್ ಬರುತ್ತೆ ಅನ್ನೋ ಮನಸ್ಥಿತಿನೇ ಹೆಚ್ಚಾಗಿರುತ್ತೆ ಎಲ್ರಿಗೂ, ನಿರ್ಮಾಪಕರಿಗೆ ಎಸ್ಪೆಷಲಿ. ಬಟ್ ಎಲ್ಲೋ ಒಂದು ಕಡೆ ಈ ಸಿನಿಮಾನ ಇದೆಲ್ಲವನ್ನು ಮೀರಿದಂಥ ವ್ಯಕ್ತಿಯೊಬ್ಬರು ಬೇಕು, ಪ್ಯಾಷನೇಟ್ ಆಗಿರುವಂಥ ಒಬ್ಬ ಪ್ರೊಡ್ಯೂಸರ್ ಬೇಕಿತ್ತು ನಮಗೆ. ಸಾಕಷ್ಟು ಹುಡುಕಾಟಗಳಾದ ನಂತರ ನಮಗೆ ರವಿಚಂದ್ರ ಅವರು ಸಿಗ್ತಾರೆ. ನಿಧಿ ಬಂದು ರವಿಚಂದ್ರ ಅವರು ಸಿಕ್ಕಿದ್ದಾರೆ, ಹೀಗೆ ಸಿನಿಮಾ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಅಂತ ಆಗುತ್ತೆ. ಸೊ ಅವ್ರ ಜೊತೆ ಒಂದಿಷ್ಟು ಮಾತುಕತೆ ಆದಮೇಲೆ ನಮಗೆ ಗೊತ್ತಾಗಿದ್ದೇನು ಅಂತಂದರೆ, ಒಂದು ನಾವೆಲ್ಲ ಮಿಡಲ್ ಕ್ಲಾಸ್ ಹುಡುಗರು, ಮಿಡಲ್ ಕ್ಲಾಸಿಂದ ಬಂದವರು. ಆ್ಯಂಡ್ ನಮಗೆ ಬ್ಯಾಲೆನ್ಸ್ ಮಾಡೋದು ತುಂಬ ಚೆನ್ನಾಗಿ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಂಡಿರ್ತೀವಿ. ಆ್ಯಂಡ್ ಈ ಸಿನಿಮಾನ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಎಲ್ಲೂ ಒಂದು ಕಡೆ ಹೊಸ ಪ್ರೊಡ್ಯೂಸರು ಬಜೆಟ್ ಪುಲ್ ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆ ಆದರೆ, ಇನ್ನೊಂದು ಕಡೆ ಅವ್ರು ತರುವ ಬಜೆಟಿಗೆ ನಾವು ನ್ಯಾಯನ ಒದಗಿಸ್ಬೇಕು. ಆದಷ್ಟು ಬಜೆಟ್ ಫ್ರೆಂಡ್ಲಿಯಾಗಿ, ಪ್ರೊಡ್ಯೂಸರ್ ಫ್ರೆಂಡ್ಲಿಯಾಗಿ ಸಿನಿಮಾ ಮಾಡಬೇಕು. ಇನ್ ದ ಸೇಮ್ ಟೈಮ್ ಸ್ಕ್ರಿಪ್ಟ್ ಮೇಲೆ ಏನು ಬರ್ಕೊಂಡಿದ್ದೀವಿ ಅದಕ್ಕೂ ನ್ಯಾಯನ ಸಲ್ಲಿಸಬೇಕು. ಸೊ ಇದನ್ನು ತುಂಬ ಅದ್ಭುತವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೀವಿ ಇಡೀ ಬ್ಲಿಂಕ್ ಚಿತ್ರದಲ್ಲಿ. ಎಲ್ಲೋ ಒಂದು ಕಡೆ ಪ್ರೊಡ್ಯೂಸರ್ಗೂ ತುಂಬ ಬರ್ಡನ್ ಆಗಿದೆ, ಅದ್ರ ಜೊತೆಗೆ ನಾವು ಸ್ಕ್ರಿಪ್ಟ್ನಲ್ಲಿ ತುಂಬ ಕಾಂಪ್ರಮೈಸ್ಗಳಾಗದೆ ಇದನ್ನು ತೆರೆ ಮೇಲೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಈ ಥರದೊಂದು ಸಿನಿಮಾ ಪುಲ್ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ ಆ್ಯಂಡ್ ಎಷ್ಟು ಚೆನ್ನಾಗಿ ಪುಲ್ ಮಾಡಿದ್ದೀವಿ ಅಂತ ನೀವು ಹೇಳಬೇಕು. ಮಾರ್ಚ್ 8ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಐ ರಿಯಲಿ ಹೋಪ್ ನಾವು ಇದನ್ನು ಎಷ್ಟು ಶ್ರದ್ಧೆಯಿಂದ ಖುಷಿಯಿಂದ ಮಾಡಿದ್ದೀವೋ ನಿಮಗೂ ಇದು ಅಷ್ಟೇ ಖುಷಿ ತಂದುಕೊಡುತ್ತೆ ಅಂತ.